ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮದಲ್ಲಿ ಉಪ್ಪಾರ ಸಮಾಜಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಮಾರುತಿ ಉಪ್ಪಾರರು ಮಾತನಾಡುತ್ತಿದ್ದಾರೆ. ನಮ್ಮಿಂದ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ, ಬಹಿಷ್ಕಾರ ಹಾಕಿಲ್ಲ ಎಂದು ಸರಳಗಿ ಉಪ್ಪಾರ ಸಮಾಜದ ಅಧ್ಯಕ್ಷ ಗಜಾನನ್ ರಾಮ್ ಉಪ್ಪಾರರು ಸ್ಪಷ್ಟನೆ ನೀಡಿದ್ದಾರೆ. ಸಂಘದ ಸದಸ್ಯರೊಂದಿಗೆ ಪತ್ರಿಕೆಯೊಂದಿಗೆ ಮಾತನಾಡಿ ಮಾರುತಿ ಉಪ್ಪಾರ ಪತ್ರಿಕೆ ಹೇಳಿಕೆ ನೀಡಿ ಸಮಾಜದ ಬಗ್ಗೆ ತಪ್ಪು ಕಲ್ಪನೆ ಹುಟ್ಟುಹಾಕುತ್ತಿದ್ದಾರೆ. ಅವರೇ ಸಮಾಜದ ಸಮಿತಿಗೆ ಬರದೆ ಸುಮ್ಮನೆ ಕೆಟ್ಟದಾಗಿ ಮಾತನಾಡುವುದು ಸರಿಯಲ್ಲ. ಈಗಾಗಲೇ ಅವರೇ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್, ಪೊಲೀಸ್ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಸತ್ಯಾಂಶ ತಿಳಿದು ಅಧಿಕೃತವಾಗಿ ಪರಿಹರಿಸಿ ಕೊಡಬೇಕು. ನಾವು ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಅವರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಮೊನ್ನೆ ನಡೆದಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಉಪ್ಪಾರ ಸಮಾಜದ ಅವರು ಕೂಡ ಸದಸ್ಯರೇ, ಮಾರುತಿ ಉಪ್ಪಾರ ಅವರು ಈ ರೀತಿಯಾಗಿ ಮಾಧ್ಯಮಗೋಷ್ಠಿಯಲ್ಲಿ ನಮಗೆ ಸ್ವಲ್ಪ ಅವಮಾನ ಆಗೋ ರೀತಿಯಲ್ಲಿ ಎಲ್ಲ ಮಾಧ್ಯಮ ಅಂದ ತಕ್ಷಣ ಎಲ್ಲರೂ ನೋಡಿದ್ದಾರೆ. ನಮಗೆ ಇಡೀ ಸಮಾಜಕ್ಕೆ ಅವಮಾನ ಆಗೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಅದೇ ನಮ್ಗೆ ಇದೇನಪ್ಪ ಅಂದ್ರೆ ನಮ್ಮಿಂದ ಯಾವುದೇ ತೊಂದರೆ ಅವರಿಗೆ ಬಹಿಷ್ಕಾರವಾಗಂತೂ ಬರಲಿಲ್ಲ. ಯಾಕೆಂದ್ರೆ ಅವ್ರು ಬೇರೆ ಜಾತಿ ಅಲ್ಲ, ಉಪ್ಪಾರ ಸಮಾಜದವರು. ನಾವು ಅವರು ನಮ್ಮ ಸಮಿತಿಗೆ ಬರಲಿ ಅಂತ ಈಗಲೂ ಕೂಡ ಕಾಯ್ತಾ ಇದ್ದೀವಿ. ಅವ್ರು ಬರದೇನೆ ಸುಮ್ಮನೆ ಈ ತರ ಕೆಟ್ಟದ್ದಾಗಿ ಮಾಧ್ಯಮದ ಮುಖಾಂತರ ಈ ತರ ಎಲ್ಲ ಮಾಡೋದು ನನ್ನ ಮನಸ್ಸಿಗೆ ಸರಿಯಲ್ಲ. ನಮ್ಮ ಗ್ರಾಮಕ್ಕೆ ಬಂದ್ಬಿಟ್ಟು ಇದರಲ್ಲಿ ತಪ್ಪು ಏನಿದೆ ಅಥವಾ ಸತ್ಯ ಏನಿದೆ ಅಸತ್ಯ ಏನಿದೆ ಅಂತ ನಮ್ಮ ಕುರಿತು ಅವರು ಎಲ್ಲ ವಿಚಾರಣೆ ಮಾಡಿ ನಮ್ಮನ್ನು ಹೊಂದಿಸಬೇಕು ಅಂತ ನಾವು ಕೇಳ್ಕೊಳ್ಳೋದು. ಎಲ್ಲ ಮೇಲಾಧಿಕಾರಿಗಳಿಗೆ ಈ ತರ ಮನವಿ ಕೊಟ್ಟಿದ್ದು ನಾವು ನೋಡಿದ್ದೀವಿ. ಹಾಗಾಗಿ ಈ ಎಲ್ಲ ಅಧಿಕಾರಿಗಳು, ನಮ್ಮ ತಹಶೀಲ್ದಾರ್ ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಇಲ್ಲಿಯ ಸತ್ಯಾಂಶವನ್ನ ತಿಳ್ಕೊಂಡು ನಮಗೊಂದು ಅಧಿಕೃತವಾಗಿ ಇದೊಂದು ಪರಿಹರಿಸಿಕೊಡ್ಬೇಕಂತ ನಾವು ಕೇಳ್ಕೊಳ್ಳೋದು. ಪ್ರಕಾಶ್ ಉಪ್ಪಾರ ಮಾತನಾಡಿ, ಗಜಾನನ್ ಮಾದೇವ್ ಉಪ್ಪಾರ ಎಂಬುವವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಜಾತಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡುತ್ತಿದ್ದಾರೆ. ಸಂಘದ ಕಾರ್ಯಕ್ಕೆ ಅವರು ಸ್ಪಂದಿಸುತ್ತಿಲ್ಲ. ನಮ್ಮ ಸಂಘದ ಸಮಿತಿಯಿಂದ ಅವರೇ ಹೊರಗಿದ್ದಾರೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ. 3 ತಿಂಗಳ ಹಿಂದಿನಿಂದಲೂ ಗಜಾನನ್ ಮಾದೇವ್ ಉಪ್ಪಾರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜಾತಿಯ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ವಿಡಿಯೋ ಸಹ ಬಿಟ್ಟಿದ್ದಾರೆ. ಒಂದು ಸ್ಪಷ್ಟತೆ ಇಲ್ಲ ಅವರ ಮಾತಿನಲ್ಲಿ. ಒಂದು ಸ್ಪಷ್ಟತೆ ಇಲ್ಲದೇನೆ ಜಾತಿ ಬಗ್ಗೆ ಅವಮಾನಕರವಾಗಿ ಹೇಳಿಕೆ ಕೊಡುವಂತ, ಜಾತಿ ನಿಂದನೆ ಮಾಡುವಂಥದ್ದು, ನಮ್ಮಲ್ಲಿ ಯಾರು ಕಲಿತವರಿಲ್ಲ, ನಾವು ಹಾಗೆ ಹೀಗೆ ಅಂದ್ರೆ ತಾನು ಮಾತ್ರ ಬುದ್ಧಿವಂತ, ಇವ್ರು ನೋಡಿದವರೆಲ್ಲ ದೊಡ್ಡವರು ಹೇಳೋ ತರ ಮಾತಾಡುವಂಥದ್ದು, ಈ ತರದೆಲ್ಲ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಸಂಘದ ಸಮಿತಿಯಿಂದ ಹೊರಗಿದ್ದಾರೆ ಬಿಟ್ಟು ನಾವು ಬಹಿಷ್ಕಾರ ಹಾಕಿಲ್ಲ. ಅವರಿಗೆ ಯಾವುದೇ ರೀತಿಯ ಕಿರುಕುಳನ್ನು ಕೊಡ್ತಾ ಇಲ್ಲ. ಅವರು ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಹೋಗಿ ಅಥವಾ ಮಾಧ್ಯಮದ ಮುಖಾಂತರನೋ ಏನೇನೆಲ್ಲ ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡಿ ಈ ತರ ಮಾಡ್ತಾ ಇದ್ದಾರೆ. ಪ್ರಮೋದ್ ಉಪ್ಪಾರ ಮಾತನಾಡಿ, ಸರಳಗಿಯಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ನಾಯ್ಕ್ ಸಮುದಾಯದ ಜೊತೆಗೆ ನಮ್ಮ ಸಮಾಜದವರು ತುಂಬಾ ಒಡನಾಟದಲ್ಲಿ ಇದ್ದೇವೆ ಎಂದರು. ಈಗ ನಮ್ಮ ಸರಳಿ ಗ್ರಾಮದಲ್ಲಿ ನಮ್ದು ಉಪ್ಪಾರ ಸಮಾಜ ಒಂದೇ ಸಮಾಜ ಇಲ್ಲ. ಮುಸ್ಲಿಂ ಸಮಾಜ ಇರ್ಬೋದು, ಕ್ರಿಶ್ಚಿಯನ್ ಸಮಾಜ ಇರ್ಬೋದು, ಅಥವಾ ನಾಯಕ್ ಸಮಾಜ ಇರ್ಬೋದು. ನಾವು ಅವ್ರ ಜೊತೆ ತುಂಬಾ ಒಡನಾಟದಿಂದ ಇದ್ದೀವಿ. ಈ ಒಂದು ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ರೀತಿ ಇವರೇ ಇದಾಗ್ಲಿ ಬಂದು ನಮ್ ಬೇರೆ ಸಮಾಜದ ಹತ್ರ ವಿಚಾರಿಸಬಹುದು ನಮ್ಮ ಸಮಾಜ ಹೇಗೆ ಏನು ಅಂತ ಹೇಳಿ. ಅದಕ್ಕಿಂತ ಹೆಚ್ಚಿನದಾಗಿ ನೀವು ಅವ್ರ ಹತ್ರನೇ ವಿಚಾರಿಸಬಹುದು. ಯಾರು ಅನ್ಯ ಸಮಾಜ ಏನಿದೆಯಲ್ಲ ಅವ್ರ ಹತ್ರನೇ ಈ 5 ಮನೆಯವರ ಬಗ್ಗೆ ವಿಚಾರಿಸಬಹುದು. ಅವರ ಹಿನ್ನೆಲೆ ಏನಿದೆ, ಅವರು ಯಾವ ತರ ನಡವಳಿಕೆಯಿಂದ ನಡೆದು ಬಂದಂತವ್ರು ಹೇಳಿ ಅವರಿಗೆ ಗೊತ್ತಿದೆ. ಅಲ್ಲಿ ಯಾವ್ದು ಅಕ್ಕಪಕ್ಕದ ಇತರೆ ಜಾತಿ ಇದೆಯಲ್ಲ ಅವರಿಗೆ ಗೊತ್ತಿದೆ. ಉತ್ತಮ ಉಪ್ಪಾರ ಮಾತನಾಡಿ, 1 ವರ್ಷದ ಹಿಂದೆ ಸಮಾಜದ ಸಂಘದ ಸಮಿತಿಯ ಹೊರಗೆ ಹೋಗಿದ್ದೆ. ಯಾರೂ ಬಹಿಷ್ಕಾರ ಹಾಕಿಲ್ಲ, ತೆಗೆದು ಹಾಕಿಲ್ಲ. ಸಭೆಯಲ್ಲಿ ಚರ್ಚೆ ನಡೆದ ಆಡಿಯೋ ರೆಕಾರ್ಡ್ ಇಟ್ಟುಕೊಂಡು ನಿನಗೆ ಬಹಿಷ್ಕಾರ ಹಾಕಿದ್ದಾರೆಂದು ಹೇಳಿದ್ರು. ಈ ಒಂದು ಹಿನ್ನೆಲೆಗೆ ಸದ್ಯದಲ್ಲೇ ಗಜಾನನ್ ಮಾದೇವ್ ಉಪ್ಪಾರ ಸಮಾಜದಿಂದ ಬಹಿಷ್ಕಾರ ಹಾಕರ ಅಂತೇಳಿ ಒಂದು 10 ಮನೆ ಅಂತೇಳಿ ಈ ಹೇಳಿಕೆಯನ್ನು ನೀಡಿದ್ರು. ನ್ಯೂಸ್ ಅಲ್ಲೂ ಕೊಟ್ಟಿದ್ರು, ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಫೇಸ್ಬುಕ್ ಅಲ್ಲೂ ಹಾಕಿದ್ರು. ಅದು ನಿಜವಾದ ಸಂಗತಿ ಏನಂತಂದ್ರೆ, ಈ ಹಿಂದೆ 1 ವರ್ಷದ ಮೊದಲು ನಂದೇ ಒಂದು ವಿಚಾರ, ಕೆಲವೊಂದು ವೈಯಕ್ತಿಕ ವೈಮನಸ್ಸು ಜಗಳ ಆಗಿ ನಾನೇ ಸಮಾಜದಿಂದ ಹೊರಗಡೆ ಹೋಗಿದ್ದೆ. ಬಹಿಷ್ಕಾರ ಹಾಕಿದ್ದಲ್ಲಾಗಿತ್ತು, ನಂದು ವೈಯಕ್ತಿಕ ನನ್ನ ಕೆಲವೊಂದು ಇದ್ರ ಒಪ್ಪಿಗೆ ಇದರಲ್ಲಿ ನಾನು ಅದರಿಂದ ಹೊರಗಡೆ ಹೋಗಿದ್ದೆ. ಯಾರು ಬಹಿಷ್ಕಾರ ಅಂತ ಹಾಕಿದ್ದಲ್ಲಾಗಿತ್ತು. ಆದ್ರೆ ಇವ್ರು ಅದನ್ನ ಏನ್ ಅನ್ಕೊಂಡಾರಂತಂದ್ರೆ, ಅದನ್ನ ನಾನು ಆ ಒಂದು ಸಂದರ್ಭದಲ್ಲಿ ಮೀಟಿಂಗ್ ಒಂದು ಸಭೆಯಲ್ಲಿ ಮಾತಾಡೋದನ್ನ ಒಂದು ಆಡಿಯೋ ರೆಕಾರ್ಡ್ ಇಟ್ಕೊಂಡು ಆ ಸಭೆಯಿಂದ ಬಹಿಷ್ಕಾರ ಹಾಕಿ ಹೊರಗಡೆ ಬಂದಿದೆ ಅಂತೇಳಿ ಈ ರೀತಿ ಹೇಳಿ ಆ ಒಂದು ಸಭೆಯಿಂದ ನಮ್ಗೆ ಬಹಿಷ್ಕಾರ ಹಾಕಿದ್ರೆ ನೀನು ನಮ್ಮ ಜೊತೆ ಸೇರ್ಬೇಕು, ಈ ಒಂದು ರೆಕಾರ್ಡ್ ಇಟ್ಕೊಂಡು ಇದನ್ನ ಕಾನೂನು ಬಾಹಿರವಾಗಿ ಇದು ಮಾಡೋಕಾಗ್ತದೆ ಅಂತೇಳಿ ಈ ತರ ಎಲ್ಲ ಸುಮಾರಲ್ಲಿ ಇದು ಮಾಡ್ರಿ. ಇವನ್ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮ ಆದ್ರೆ ಈಗ ನಾನು ಅದರಿಂದ ಹೊರಗಡೆ, ನನ್ನ ವೈಯಕ್ತಿಕ ಜಗಳದಿಂದ ಹೊರಗಡೆ ಬಂದಿದೆ. ಅದ್ರ ನಂತರ ನಂಗೂ ಅರ್ಥ ಆಯ್ತು, ಇಲ್ಲ ಒಂದು ಸಮಾಜ, ಒಂದು ಸಮಿತಿ ಅನ್ನೋದು ಎಷ್ಟು ಪ್ರಾಮುಖ್ಯವಾಗಿರ್ತದೆ ಅಂತ ಒಂದು ಜೀವನದಲ್ಲಿ.
ಅದೇ ನಂಗೆ ಅದೆಲ್ಲ ತಿಳಿದು ನಂಗೆ ಗೊತ್ತಾಗಿ ಆಮೇಲೆ ಪುನಃ ಬಂದೆ ನನ್ನಲ್ಲಿ ಆದಂತ ತಪ್ಪನ್ನ ಅದನ್ನ ಮನವರಿಕೆ ಮಾಡ್ಕೊಂಡು ಸಮಾಜದ ಮುಖ್ಯ ಮುಖಂಡ ಹತ್ರ ಮಾತಾಡಿ ಪುನಃ ಬಂದು ಆ ಸಮಿತಿಗೆ ಇದೆ. ಸಮಾಜದ ಬಹಿಷ್ಕಾರ ಅನ್ನೋಕ್ಕಿಂತನೂ ಒಂದು ಸಮಿತಿನ ಹೊರಗಡೆ ಇದ್ದದ್ದಾಗಿತ್ತು. ಬಹಿಷ್ಕಾರದ ಎಂತದಲ್ಲ, ನನ್ನ ಕೆಲವೊಂದು ವೈಯಕ್ತಿಕ ಇದರಿಂದ ನಾವು ಹೊರಗಡೆ ಇದ್ದದ್ದಾಗಿತ್ತು. ಇದನ್ನ ಅವ್ರು ಏನಂತ ಬಹಿಷ್ಕಾರ ಅಂತ ಹೇಳ್ಕೊಂಡು ಹಿಂದೆ ಇದೇ ರೀತಿಯಾದ ಸರಿಸುಮಾರು ಒಂದು 50 ವರ್ಷದ ಹಿಂದೆ ವೈಯಕ್ತಿಕವಾಗಿ ಅವ್ರಿಗೆ ದೂರ ಇದ್ದದ ಬಿಟ್ಟ ಮೇಲೆ ಬಹಿಷ್ಕಾರ ಅಂತ ಇದ್ದದ್ದಲ್ಲಾಗಿತ್ತು. ಅವ್ರು ಏನ್ ಅನ್ಕೊಂಡ್ರಂತ ಅದನ್ನೇ ಬಹಿಷ್ಕಾರ ಅಂತ ತಿಳ್ಕೊಂಡು ಇದೇ ಸುಳ್ಳು ಆರೋಪ ನಮ್ಗೆ ಹಾಂಗ್ ಮಾಡ್ರು ಹಿಂಗ್ ಮಾಡ್ರು ಅನ್ನೋದು ಆಗ್ತದೆ ಬಿಟ್ರೆ ಮೇಲೆ ಬೇರೆ ಏನಿಲ್ಲ. ಗಜಾನನ್ ಮಾದೇವ್ ಉಪ್ಪಾರ ಹಾಗೂ ಬಂಗಾರಿ ಕುಟುಂಬದವರು ವಿಡಿಯೋ ಹಾಗೂ ಮಾಧ್ಯಮಗಳ ಮೂಲಕ ನಮ್ಮ ಸಮಾಜದ ವಿರುದ್ಧ ಸುಳ್ಳು ಹಾಗೂ ಅವಮಾನಕಾರಿ ಆರೋಪಗಳನ್ನು ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಸಮಾಜವು ಯಾರನ್ನೂ ಬಹಿಷ್ಕರಿಸಿಲ್ಲ. ಕೆಲವರು ಸ್ವಯಂ ಸಮಾಜದಿಂದ ದೂರವಾಗಿರುವುದನ್ನ ತಪ್ಪಾಗಿ ಪ್ರಚಾರ ಮಾಡಲಾಗುತ್ತಿದೆ. ಇಂತಹ ಸುಳ್ಳು ಆರೋಪಗಳು ಜನರಲ್ಲಿ ತಪ್ಪು ಕಲ್ಪನೆ ಹುಟ್ಟಿಸುವುದರಿಂದ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಭಗೀರಥ ಯುವಕ ಮಿತ್ರ ಮಂಡಳಿ ಅಧ್ಯಕ್ಷ ಮಾರುತಿ ಉಪ್ಪಾರ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ರಮೇಶ್ ಶಂಕರ್ ಉಪ್ಪಾರ, ಪ್ರಕಾಶ್ ಉಪ್ಪಾರ, ರವಿ ಉಪ್ಪಾರ, ರಾಮ ಉಪ್ಪಾರ, ಮಹೇಂದ್ರ ಉಪ್ಪಾರ, ನಾಗರಾಜ್ ಉಪ್ಪಾರ, ಉತ್ತಮ್ ಉಪ್ಪಾರ, ಸಂತೋಷ್ ಉಪ್ಪಾರ, ಕೃಷ್ಣ ಉಪ್ಪಾರ, ಮೋಹನ್ ಉಪ್ಪಾರ, ಸಿಕಂದರ್ ಉಪ್ಪಾರ, ಕೃಷ್ಣ ಶಂಕರ್, ಮಹೇಂದ್ರ ಉಪ್ಪಾರ, ಉತ್ತಮ ವಿಷ್ಣುವರ್ಧನ್ ಉಪ್ಪಾರ, ರಾಮ ಮಹಾಬಲೇಶ್ವರ್ ಉಪ್ಪಾರ ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ,
ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.